ನಟಿ ಭಾನುಪ್ರಿಯವರ ಸ್ಥಿತಿ ಏನಾಗಿ ಹೋಯಿತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾನುಪ್ರಿಯವರು ಇನ್ನೆಲ್ವ ಏನಿದೆ ಸುದ್ದಿ ಹರಿದಾಡ್ತಿರೋದು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಅದನ್ನು ಹೇಳ್ತೀನಿ ಸ್ನೇಹಿತರೆ. ಹೌದು, ಭಾನುಪ್ರಿಯ ಅವರು ಇತ್ತೀಚೆಗೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದರು. ಹೌದು, ಅವರ ಯಜಮಾನ ತೀರುವುದ ನಂತರ ಸಾಕಷ್ಟು ನೋವು ಕೂಡ ಅನುಭವಿಸಿದ್ರು. ಇದರಿಂದ ತುಂಬಾ ನೊಂದಿದ್ದರು, ಅದರಿಂದ ಮಾನಸಿಕ ತೊಂದರೆ ಕೂಡ ಅನುಭವಿಸಿದರು. ಇದೆಲ್ಲದ ನಂತರ ಚಿಕಿತ್ಸೆಯನ್ನು ಪಡೆದಂಥ ಈಗ ಬಂದಂತಹ ಭಾನುಪ್ರಿಯಗೆ ಮತ್ತೊಂದು ಆಘಾತ ಎದುರಾಯಿತು. ಅದೇ ಒಂದು ದೊಡ್ಡ ಮಹಾಮಾರಿ, ಭೀಕರವಾದ ಕಾಯಿಲೆ ಅಂತಲೂ ಕೂಡ ಹೇಳ್ಬೋದು. ಅದೇ ಕಾಯಿಲೆ ಮರುವಿನ ಕಾಯಿಲೆ. ಕೇವಲ 5 ನಿಮಿಷದ ಹಿಂದೆ ಮಾತಾಡಿದಂಥ 5 ನಿಮಿಷಕ್ಕೆ ಮರೆತು ಹೋಗ್ತಾ ಇದ್ದಾರೆ. ಭಾನುಪ್ರಿಯವ್ರಿಗೆ ಈಗ ಆಗಿರೋದಕ್ಕೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಸಿಕ್ಕಂಥ ಅವಕಾಶಗಳು ಮತ್ತು ತಮಿಳಿನಲ್ಲಿ ಸಾಕಷ್ಟು ಸೀರೆಗಳಲ್ಲೂ ಕೂಡ ಅಭಿನಯಿಸುತ್ತಿದ್ದರು. ಆ ಎಲ್ಲ ಸೀರೆಗಳಿಂದ ಕೂಡ ಅವ್ರನ್ನ ತೆಗೆದಾಕಿದ್ದಾರೆ. ಯಾಕೆಂತಂದರೆ ಅವರ ಡೈಲಾಗ್ಗೆ ಮರೆತು ಹೋಗ್ತಿರ್ಬೇಕಾದ್ರೆ ಇನ್ನು ಹೇಗೆ ನಾವು ಅಭಿನಯಿಸಲು ಸಾಧ್ಯ ಅಂತ ಕೂಡ ಅಲ್ಲಿನ ನಿರ್ದೇಶಕರು ಕೂಡ ಹೇಳ್ತಾರೆ. ಹೌದು, ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೇರು ನಟಿಯಾಗಿ ಅಭಿನಯಿಸಿದಂಥ ಈ ನಟಿ ಒಂದು ಕಾಲದ ಹಾಟ್ ಲೋಕದ ದೊಡ್ಡ ನಟಿಯಾಗಿ ಗುರುಸ್ಕೊಂಡಿದ್ದಂಥವ್ರು. ಇವತ್ತಿನ ಇವರ ಪರಿಸ್ಥಿತಿ ನೋಡಿ ಎಂಥರೂ ಕೂಡ ಕಣ್ಣಂಚಲ್ಲಿ ನೀರು ಬರುತ್ತೆ. ಆರ್ಥಿಕವಾಗಿ ತುಂಬಾ ಸಮಸ್ಯೆಯಲ್ಲಿ ಕೂಡ ಇದ್ದಾರೆ.